ರಾಜಣ್ಣ ಉತ್ತರಾಧಿಕಾರಿಗೆ ಹುಟ್ಟುಹಬ್ಬದ ಸಂಭ್ರಮ. ರಾಜಕೀಯದಲ್ಲಿ ರಾಜೇಂದ್ರ ಬೆಳೆದು ಬಂದ ಹಾದಿಯೇ ರೋಚಕ. ಸದಾ ಅಪ್ಪನ ಬೆಂಗಾವಲಾಗಿರುವ ರಾಜೇಂದ್ರ ರಾಜಣ್ಣ ಮಾಜಿ ಸಚಿವ ರಾಜಣ್ಣ ಅವರ ಉತ್ತರಾಧಿಕಾರಿ ರಾಜೇಂದ್ರ ರಾಜಣ್ಣ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟಿದ್ದು ಅಭಿವೃದ್ಧಿಯ ಕೆಲಸಗಳಿಂದಲೇ ಕ್ಷೇತ್ರದಲ್ಲಿ ಚಿರಪರಿಚಿತರಾಗಿದ್ದಾರೆ. ತಂದೆ ರಾಜಣ್ಣ ತೋರಿಸಿಕೊಟ್ಟ ಹಾದಿಯಲ್ಲೇ ನಡೀತಾ ಇರೋ ರಾಜೇಂದ್ರ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿ ಸದಾ ಜನರ ಸೇವೆಗಾಗಿ ತಮ್ಮ ಬದುಕನ್ನ ಮೀಸಲಿಟ್ಟಿದ್ದಾರೆ. ಮಾಜಿ ಸಚಿವ ಹಾಲಿ ಶಾಸಕರಾಗಿರೋ ಕೆಎನ್ ರಾಜಣ್ಣ ಅವರ ಪುತ್ರರಾಗಿ ರಾಜೇಂದ್ರ 1982ರ ಮಾರ್ಚ್ 24ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. BA LLB ಮಾಡಿಕೊಂಡಿರುವ ಇವರು ಕೃಷಿ ಹಾಗೂ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ರು. ತಂದೆಯ ಹಾದಿಯಲ್ಲೇ ರಾಜಕೀಯ ರಂಗವನ್ನ ಪ್ರವೇಶಿಸಿದ ರಾಜೇಂದ್ರ ರಾಜಣ್ಣ 2022ರಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದರು. ಪರಿಷತ್ತು ಸದಸ್ಯರಾಗಿ ಮಧುಗಿರಿ ಕ್ಷೇತ್ರದ ಜನರ ಪರವಾಗಿ ಸಾಕಷ್ಟು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದು ಅಪಾರ ಜನಮನ್ನಣೆಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ತಂದೆ ರಾಜಣ್ಣ ಅಂದ್ರೆ ರಾಜೇಂದ್ರಗೆ ತುಂಬಾ ಪ್ರೀತಿ ಗೌರವ. ರಾಜಣ್ಣ ಅವರ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನ ರಾಜೇಂದ್ರ ಅವರು ಅತ್ಯಂತ ಯಶಸ್ವಿಯಾಗಿ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದು ಇಡೀ ರಾಜ್ಯವೇ ತಿರುಗಿ ನೋಡುವಂತೆ ಕಾರ್ಯಕ್ರಮ ನಡೆದಿತ್ತು. ಸದಾ ತಂದೆಯ ಬೆಂಬಲವಾಗಿ ನಿಂತಿರುವ ರಾಜೇಂದ್ರ ತಂದೆಯ ಸೋಲಿನಲ್ಲೂ ಹೆಗಲಾಗಿ ನಿಂತಿದ್ರು. ತಂದೆ ರಾಜಣ್ಣ ಸಚಿವ ಸ್ಥಾನ ಕಳ್ಕೊಂಡಾಗ ತಂದೆಗೆ ಮತ್ತೆ ಸಚಿವ ಸ್ಥಾನ ಕೊಡಿ ಅಂತ ಸಾಕಷ್ಟು ಬಾರಿ ಹೈಕಮಾಂಡ್ ಬಳಿ ಮನವಿ ಮಾಡುವ ಮೂಲಕ ಆಗ್ರಹಿಸಿದ್ರು. ಇನ್ನು ಮನೆಯ ಹೊರತಾಗಿ ಸಮಾಜ ಸೇವೆಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಕಷ್ಟ ಅಂತ ಮನೆ ಬಳಿ ಬಂದವರಿಗೆ ತಮ್ಮ ತಂದೆಯಂತೆ ಕೊಡುಗೈ ದಾನಿಯಂತೆ ತಮ್ಮ ಕೈಲಾದ ಸಹಾಯವನ್ನ ಮಾಡಿ ಅಪಾರ ಜನಮನ್ನಣೆಯನ್ನ ರಾಜೇಂದ್ರ ಪಡೆದಿದ್ದು ಇಂದು ರಾಜೇಂದ್ರ ಅವರು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇದೇ ರೀತಿ ಜನಸೇವೆ ಮುಂದುವರೆಸಲಿ ಅನ್ನೋದು ಪ್ರಜಾಶಕ್ತಿ ಟಿವಿಯ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.